ತಮಿಳ್ ಸಿನಿಮಾಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂದ್ರೆ ಅದು ದಳಪತಿ ವಿಜಯ್. ಮಾಸ್ ಹೀರೋ, ಬಾಕ್ಸ್ ಆಫೀಸ್ ಕಿಂಗ್, ಫ್ಯಾನ್ಸ್‌ಗೆ ಗಾಡ್ ಲೆವೆಲ್ ಕ್ರೇಜ್, ರೈಟ್? ಬಟ್ ದ ಕ್ವೆಶ್ಚನ್ ಇಸ್, ಕ್ಯಾನ್ ಎ ಸಿನಿಮಾ ಸೂಪರ್ ಸ್ಟಾರ್ ಬಿಕಮ್ ಎ ಪೊಲಿಟಿಕಲ್ ಲೀಡರ್? ಬಟ್ ತಮಿಳ್ನಾಡು ಪಾಲಿಟಿಕ್ಸ್ ನೋಡಿದ್ರೆ ಸಿನಿಮಾನ ಪಾಲಿಟಿಕ್ಸ್ನ ಬೇರೆ ಬೇರೆ ಮಾಡೋಕ್ಕೆ ತುಂಬಾ ಕಷ್ಟ. ಯಾಕಂದರೆ ಫಸ್ಟು MGR ಅವರು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಬಟ್ ಪಾಲಿಟಿಕ್ಸ್ಗೆ ಎಂಟ್ರಿ ಆದರು. ಸೇಮ್ ಜಯಲಲಿತಾ ಮ್ಯಾಮ್. ಕರುಣಾನಿಧಿ ಕೂಡ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದವರು. ಆ್ಯಂಡ್ ರಜನಿಕಾಂತ್ ಟ್ರೈ ಮಾಡಿದ್ರು, ಕಮಲ್ ಹಾಸನ್ ಟ್ರೈ ಮಾಡಿದ್ರು, ಸೀಮಾನ್. ಸೊ ಈ ಜನ್ರೇಷನಲ್ಲಿ 250-300 crore ಸ್ಯಾಲ್ರಿ ತಗೋ ಒಂದು ಆ್ಯಕ್ಟರ್. ಸೊ ನನ್ನ ಹಿಂದೆ ತಮಿಳ್ನಾಡು ಪೀಪಲ್ 33 ವರ್ಷದಿಂದ ಇದ್ದಾರೆ. ಅವ್ರಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಪಾಲಿಟಿಕ್ಸ್ಗೆ ಬಂದೆ. ಸೊ ಅವರು ಸುಮ್ಮನೆ ಯಾವುದೋ ಒಂದು ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಲ್ಲ. ಅವರು ಜಸ್ಟ್ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಲೈಕ್ 2026 ಎಲೆಕ್ಷನಲ್ಲಿ ನಾನು CM ಕ್ಯಾಂಡಿಡೇಟ್ ಆಗಿ ನಿಲ್ತೀನಿ ಅಂತ. ಯಾವಾಗ ಹೇಳಿರೋದಂದರೆ 2024 February 2nd. ಸೊ ದಿಸ್ ವಿಡಿಯೋ ಇಸ್ ಅಬೌಟ್ ದಳಪತಿ ವಿಜಯ್ಸ್ ಪೊಲಿಟಿಕಲ್ ಜರ್ನಿ. ಸೊ ವಿಡಿಯೋನ ಫುಲ್ ನೋಡಿ. ಹೇ ಪೀಪಲ್, ನನ್ನ ಹೆಸರು ಕಾರ್ತಿಕ್. ಲೆಟ್ಸ್ ಗೋ. ಸೊ ವೈ ವಿಜಯ್ ಎಂಟ್ರಿ ಇಸ್ ಸಚ್ ಎ ಬಿಗ್ ಡೀಲ್? ಸೊ ಫಸ್ಟ್ ಥಿಂಗ್, ವಿಜಯನ ಪಾಲಿಟಿಕ್ಸ್ಗೆ ಎಂಟ್ರಿ ಆಗೋದು ರ್ಯಾಂಡಮ್ ನ್ಯೂಸ್ ಅಲ್ಲ ಬ್ರೋ. ಒಂಥರ ಮ್ಯಾಸಿವ್ ನ್ಯೂಸ್ ಫಾರ್ ಎವ್ರಿ ಒನ್. ಯಾಕಂದರೆ 200-300 crore ಸ್ಯಾಲ್ರಿ ತೊಗೊಳ್ಳೋ ಒಂದು ಮನುಷ್ಯ, ಆ ಸ್ಯಾಲ್ರಿನೇ ಬೇಡ ನನಗೆ, ನನ್ನ ಪೀಪಲ್ಗೋಸ್ಕರ ನಾನು ನಿಲ್ತೀನಿ ಅಂತ ಯಾರು ಹೇಳ್ತಾರೆ ಬ್ರೋ? ಸೊ ಕೋಲಿವುಡ್ಡಲ್ಲಿ ಎಲ್ಲ ಆ್ಯಕ್ಟರ್ಸ್ಗಿಂತನೂ ವಿಜಯ್ ಅವರೇ ನಂಬರ್ 1. ಅಕ್ಸೆಪ್ಟ್ ಮಾಡಲೇಬೇಕು ಬ್ರೋ. ನಂಬರ್ 1. ಸೊ ಅವ್ರಿಗೆ ಇನ್ಸೇನ್ ಫ್ಯಾನ್ ಬೇಸ್, ಲೈಕ್ ಫ್ಯಾಮಿಲಿ ಆಡಿಯನ್ಸ್ ತುಂಬ ಜನ ಇದ್ದರು. ಸೊ ಅವ್ರಿಗೆ ಒಂದು ಡಿಸಿಪ್ಲೈನ್ ಫ್ಯಾನ್ಸ್ ಕ್ಲಬ್ಬೇ ಇದೆ. ಸೋಷಿಯಲ್ ಮೀಡಿಯಾನಲ್ಲಿ ಫಾಲೋವರ್ಸ್ ಇರೋದು ಎಲ್ಲರಿಗೂ ಇರ್ತಾರೆ, ಬಟ್ ರಿಯಲ್ ಆಗಿ ಫ್ಯಾನ್ಸ್ ವೋಟರ್ಸ್ ಆಗ್ತಾರಾ ಅನ್ನೋದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ನಾವು ಬಿಫೋರ್ ದಿ ಅಫಿಷಿಯಲ್ ಅನೌನ್ಸ್ಮೆಂಟ್, ಸೊ ವಿಜಯ್ ಅವರು ಪಾಲಿಟಿಕ್ಸ್ಗೆ ಸಡನ್ನಾಗಿ ಬಂದಿಲ್ಲ ಬ್ರೋ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಅವಾಗಿಂದನೂ ಒಂದು ಫ್ಯಾನ್ಸ್ ಕ್ಲಬ್ ಅಂತ ಇಟ್ಟಿದ್ದಾರೆ, ಲೈಕ್ ವಿಜಯ್ ಮಕ್ಕಳ್ ಇಯಕ್ಕಂ ಅಂತ. ಫ್ಯಾನ್ಸ್ ಕ್ಲಬ್ ಅನ್ನೋದು ಎಲ್ಲ ತಮಿಳ್ ಆ್ಯಕ್ಟರ್ಸ್ಗೂ ಇದ್ರು ಬ್ರೋ, ಲೈಕ್ ಅಜಿತ್ ಕುಮಾರ್ ಅವ್ರು ಬಿಟ್ಟು. ಸೊ ಫ್ಯಾನ್ಸ್ ಕ್ಲಬ್ ಇದ್ದರೆ ಈ ಪೋಸ್ಟರ್ಸು, ಕಟ್ಔಟ್ಸ್, ಸೆಲೆಬ್ರೇಷನ್ಸ್ ಇವೆಲ್ಲ ಈಸಿಯಾಗಿ ನಡೆಯುತ್ತೆ. ಓಕೆ, ಬಟ್ ವಿಜಯ್ ಅವ್ರ ಫ್ಯಾನ್ಸ್ ಮಾತ್ರ ಸಪ್ರೇಟಾಗಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಹೇಗೆ ಅಂದರೆ, ಲೈಕ್ ಅವಾಗಿಂದನೂ ಅವರು ಆ ಫ್ಯಾನ್ಸ್ ಕ್ಲಬ್ ಮೂಲಕ ಬ್ಲಡ್ ಡೊನೇಷನ್ ಆಗಿರ್ಬೋದು, ಯಾವುದಾದ್ರೂ ಫೆಸ್ಟಿವಲ್ಗೆ ಅನ್ನದಾನ ಹಾಕೋದಾಗಿರ್ಬೋದು, ತುಂಬಾ ಮಾಡಿದ್ದಾರೆ ಬ್ರೋ. ಸ್ಕೂಲ್ ಕಿಡ್ಸ್ಗೆ ಫ್ರೀ ನೋಟ್ಬುಕ್ಸ್ ಕೊಟ್ಟಿದ್ದಾರೆ. ಅದು ಅವ್ರಿಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ವಿಜಯ್ ಅವ್ರ ಮೂವೀಸಲ್ಲಿ ಕೂಡ ಒಂದು ಸ್ವಲ್ಪ ಪಾಲಿಟಿಕ್ಸ್ ಡೈಲಾಗ್ಸ್ ಜಾಸ್ತಿನೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಮೆರ್ಸಲಲ್ಲಿ BJPಗೆ ಅಗೇನೆಸ್ಟ್ ಆಗಿ GST ಬಗ್ಗೆ ಮಾತಾಡಿರ್ತಾರೆ. ಸೊ ಅದಾದಮೇಲೆ ಸರ್ಕಾರ್, ಅದು ಫುಲ್ ಆ್ಯಂಡ್ ಫುಲ್ ಪಾಲಿಟಿಕ್ಸ್. ಆ್ಯಂಡ್ ಬಿಗಿಲ್, ಮಾಸ್ಟರ್, ತುಂಬ ಮೂವೀಸಲ್ಲಿ, ಈ ನಡುವೆ ಬಂದಿದ್ದ ಮೂವೀಸಲ್ಲೆಲ್ಲ ಅದರಲ್ಲೂ ಪಾಲಿಟಿಕ್ಸ್. ಇವಾಗ ಬರಬೇಕಾಗಿರೋ ಜನನಾಯಕನ್ ಕೂಡ ಫುಲ್ ಆ್ಯಂಡ್ ಫುಲ್ ಪಾಲಿಟಿಕ್ಸ್ ಮೂವಿ ಅಂತಲೇ ಇದೆ. ಮೂವಿ ಬೇರೆ ಲೀಕ್ ಆಯಿತು. ಸೊ ಫಸ್ಟು ಓಕೆ, ಗುಡ್ ಆ್ಯಕ್ಟರ್, ಗುಡ್ ಡ್ಯಾನ್ಸರ್ ಅಂತ ಇದ್ದಿತ್ತು. ಬಟ್ ಹೋಗ್ತಾ ಹೋಗ್ತಾ ತುಂಬಾ ಸೊಸೈಟಿಗೋಸ್ಕರ ಮಾತಾಡ್ತಾವ್ರಲ್ವ, ಆ ಥರ ಮೈಂಡ್ಸೆಟ್ ಬರೋಕ್ಕೆ ಚೇಂಜಸ್ ಆಯಿತು. ನಾವು ದಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಫ್ PVK ಇಲ್ಲಿ ಬಂತು ಬ್ರೋ, ಟರ್ನಿಂಗ್ ಪಾಯಿಂಟ್. February 2nd, 2024 ವಿಜಯ್ ಅವ್ರ ಟ್ವಿಟ್ಟರ್ ಹ್ಯಾಂಡ್ಲಿಂದ ಒಂದು ರ್ಯಾಂಡಮ್ ಆಗಿ ಒಂದು ಪೋಸ್ಟ್ ಬಂತು. ಓಕೆ, ಏನು ಅಂತ ನೋಡಿದ್ರೆ, ಸ್ಟಾರ್ಟಿಂಗ್ ಇಸ್ ಪೊಲಿಟಿಕಲ್ ಪಾರ್ಟಿ, ದ ನೇಮ್ ಇಸ್ ತಮಿಳಗ ವೆಟ್ರಿ ಕಳಗಂ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಐ ವಿಲ್ ಬಿ ದಿ CM ಕ್ಯಾಂಡಿಡೇಟ್ ಆಫ್ 2026. ಅದರಲ್ಲಿ ಕೂಡ ಇನ್ನೊಂದು ಮೂವಿ ಮಾಡಿ ನಾನು ಸಿನಿಮಾನೇ ಬಿಟ್ಬಿಡ್ತೀನಿ ಅಂತ ಹೇಳಿರ್ತಾರೆ. ಸೊ ತುಂಬ ಜನ ಹತ್ಕೊಂಡ್ರು. ವೈ ದಿಸ್ ವಾಸ್ ಎ ಹ್ಯೂಜ್ ರಿಸ್ಕ್? ಒಂದು ಪೀಕಲ್ಲಿರೋ ಆ್ಯಕ್ಟರು ಪಾಲಿಟಿಕ್ಸ್ ಬರೋದು ಅಷ್ಟೊಂದು ಈಸಿ ಅಲ್ಲ ಬ್ರೋ. ಲೈಕ್ ಅವ್ರ ಕೆರಿಯರ್ ಡ್ಯಾಮೇಜ್ ಆಗ್ಬೋದು, ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಡ್ಯಾಮೇಜ್ ಆಗ್ಬೋದು,
ಫ್ಯಾನ್ಸ್ ಕೂಡ ಡಿವೈಡ್ ಆಗ್ಬೋದು. ಏ ಇನ್ನು ಆ್ಯಕ್ಟೇ ಮಾಡಲ್ಲ, ಇನ್ನೇನಕ್ಕೆ ನಾವು ಫ್ಯಾನ್ ಆಗಿರಬೇಕು ಅಂತ ಡಿವೈಡ್ ಆಗ್ಬೋದು. ಸೊ ಸಿನಿಮಾ ಅಲ್ಲಿ ಒಂದು ಮೂವಿ ಫ್ಲಾಪ್ ಆದರೆ ಓಕೆ ಫ್ಲಾಪ್, ಒಂದು ಮೂವಿ ಫ್ಲಾಪ್ ಆಯಿತು, ಓಕೆ ನೆಕ್ಸ್ಟ್ ಮೂವಿನಲ್ಲಿ ನೋಡೋಣ ಅನ್ಬೋದು. ಬಟ್ ಇದು ರಿಯಲ್ ಗ್ರೌಂಡ್. ಅವ್ರು ಮಾಡೋ ಒಂದು ತಪ್ಪಿಂದ ಆ ಹೋಲ್ ಆ ಡಿಸಿಷನ್ನೇ ಒಂದು ರಾಂಗ್ ಡಿಸಿಷನ್ ಆಗಿ ಕಾಣಿಸುತ್ತೆ. ಲೈಕ್ ಆಡಿಯನ್ಸ್‌ಗೆ, ಲೈಕ್ ಪೀಪಲ್‌ಗೆ. ಓಕೆ. ಅವ್ರು ಮಾತಾಡೋವಾಗೂ ಸರಿ, ಏನಾದರೂ ಒಂದು ರಾಂಗ್ ಆಗಿ ಕನ್ವೆ ಆದರೆ ಇಟ್ ವಿಲ್ ಬಿ ಎ ಮೆಸ್, ರೈಟ್? ಸೊ ಇದು ಹೇಳಲೇಬೇಕು ಅವರು. ವಿಜಯ್ಸ್ ಪೊಲಿಟಿಕಲ್ ಎಂಟ್ರಿ ಇಸ್ ದಿ ಬೋಲ್ಡೆಸ್ಟ್ ಸ್ಟೇಟ್ಮೆಂಟ್ ಎವರ್. ಸೊ ಇದನ್ನ ವಿಜಯ್ ಅವರೇ ಹೇಳಿರ್ತಾರೆ. ಫಾರ್ಮ್ ಹೋದ್ಮೇಲೆ, ಈ ನನ್ನ ಮಾರ್ಕೆಟ್ ಹೋದ್ಮೇಲೆ ಪಾಲಿಟಿಕ್ಸ್‌ಗೆ ಬಂದಿಲ್ಲ. ನನ್ನ ಕೆರಿಯರ್ ಪೀಕಲ್ಲಿ ಐ ಆಮ್ ಎಂಟರಿಂಗ್ ಟು ದಿ ಪಾಲಿಟಿಕ್ಸ್ ಅಂತ ಹೇಳಿದ್ದಾರೆ. ಹಿ ಈಸ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಇನ್ ಇಂಡಿಯಾ ಬ್ರೋ. ಹೈಯೆಸ್ಟ್ ಸ್ಯಾಲ್ರಿ ಅದೆಲ್ಲ ಬಿಟ್ಬಿಟ್ಟು ಪೀಪಲ್ಗೋಸ್ಕರ ನಾನು ಇರಬೇಕು ಅಂತ ಬರ್ತಾವ್ರಲ್ವಾ. ದಿ ಫಸ್ಟ್ ಪೊಲಿಟಿಕಲ್ ಟೆಸ್ಟ್ ಅದೇ TVK ಕಾನ್ಫರೆನ್ಸ್, ಲೈಕ್ ಮಾನಾಡು ಅಂತಾರೆ ತಮಿಳಲ್ಲಿ. ಎನಿ ಪಾರ್ಟಿ ಕ್ಯಾನ್ ಲಾಂಚ್ ಈ ಥರ ಪೇಪರ್, ಈ ಥರ ಲೈಕ್ ಪಾಲಿಟಿಕ್ಸ್ ಎಂಟ್ರಿ ಆಗ್ತಾ ಇದ್ದೀನಿ ಅಂತ ಎನಿ ಆಕ್ಟರ್ ಕ್ಯಾನ್ ಪೋಸ್ಟ್, ರೈಟ್? ಲೈಕ್ நான் அரசியலுக்கு வருவது உறுதி. ರಜನಿ ಅವರು ಹಾಗೆ ಹಿಂಗೆ ಬಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು. ಲೈಕ್ ಕಮಲ್ ಹಾಸನ್ ಅವರು ಕೂಡ DMKನೇ ಅಪೋಸಿಷನ್ ಆಗಿ ತಗೊಂಡಿತ್ತು, ಬಟ್ ಅವರು DMK ಜೊತೆ ಇವಾಗ ಕೊಲಾಬ್ರೇಷನ್. October 27, 2024 TVK ಅವ್ರದ್ದು ಫಸ್ಟ್ ಕಾನ್ಫರೆನ್ಸ್. ಸ್ಟ್ರೆಂತ್ ಲೈಕ್ ಆಡಿಯೋ ಲಾಂಚ್ಗೆ ಬರೋ ಕ್ರೌಡೇ ಬೇರೆ, ಬಟ್ ಪಾಲಿಟಿಕಲ್ ಅಂತ ಬಂದಾಗ ತುಂಬ ಜನ ಇನ್ವಾಲ್ವ್ ಆಗಲ್ಲ ಬ್ರೋ. ಇಲ್ಲಿ ಬಂದಿದ್ರು ನೋಡಿ ಜನ, ಅಷ್ಟು ಕ್ರೇಜ್ ಬ್ರೋ ಒಂದು ಮನುಷ್ಯ ಮೇಲೆ. ಮಾನಾಡುವಲ್ಲಿ ಅವರ ಅಪೋಸಿಷನ್ ಯಾರು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ನೋಡಿಲ್ಲ ಅಂದರೆ ಆ ವಿಡಿಯೋ ಫುಲ್ ನೋಡಿ, ತುಂಬ ಸಕ್ಕದಾಗಿ ಮಾತಾಡಿರ್ತಾರೆ. ಫ್ಯಾನ್ಸ್ ಎಲ್ಲರೂ ಶೌಟ್ ಮಾಡ್ಬೋದು ಬ್ರೋ, ಏ ತಲಪತಿ ವಿಜಯ್ ಬ್ರೋ, ಅನ್ನಂಡ ಮಾಸ್ಡ ತಲಪತಿದ, ಹಿಂಗೆಲ್ಲ ಶೌಟ್ ಮಾಡ್ಕೊಂಡಿರ್ಬೋದು. ಬಟ್ ಪಬ್ಲಿಕ್ಗೆ ಒಂದು ಕ್ಲಾರಿಟಿ ಇರಬೇಕು ಪಾಲಿಟಿಕ್ಸ್ ಬಗ್ಗೆ. ಓಕೆ, ಇವನ ಐಡಿಯಾಲಜಿಸ್ ಚೆನ್ನಾಗಿದೆ, ಹೊಸ್ದಾಗಿ ಏನೋ ಮಾಡ್ತಿದ್ದಾನೆ, ಲೈಕ್ ಆ ಥರ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಪಬ್ಲಿಕ್ಕಲ್ಲಿ. ಆವಾಗಲೇ ತಾನೇ ವೋಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗೋದು. ಸೊ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ವಿಜಯ್ ಇನ್ ಪಾಲಿಟಿಕ್ಸ್. ಜನ ಎಲ್ಲ ವಿಜಯ್ ಅವ್ರನ್ನ ಸೀರಿಯಸ್ಸಾಗಿ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾನಲ್ಲಿ ಅವರೇ ಒಂದು ವಿಜಯ್ ಅವರೇ ಒಂದು ನೇಮ್ ಇಟ್ಟಿದ್ದಾರೆ, ಲೈಕ್ ವರ್ಚುವಲ್ ವಾರಿಯರ್ಸ್ ಅಂತ. ಸೊ ಪಾಲಿಟಿಕ್ಸಲ್ಲಿ ಒಂದು ರೆಕಗ್ನಿಷನ್ ಇರಬೇಕು. ಲೈಕ್ ರೆಕಗ್ನಿಷನ್ ಇಲ್ಲಾಂದರೆ ಯಾರ ಇವನು ನಿಜಾಗ ಆ ಕಡೆ ಅವನ್ನ ಗೊತ್ತಿರೋನಿಗೆ ಓಟ್ ಹಾಕೋಣ ಅಂತ ಓಟ್ ಹಾಕ್ಬಿಡ್ತಾರೆ ಸ್ವಲ್ಪ ಜನ. ಸೊ ವಿಜಯ್ ಅವ್ರಿಗೆ ಅದು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವರು 33 ಇಯರ್ಸಿಂದ ಒಂದು ಎಂಪೈರ್ನೇ ಅವ್ರು ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರನ್ನ ಗೊತ್ತಿಲ್ದಿರೋ ಇರೋ ಒಂದು ಚಿಕ್ಕ ಮಗು ಕೂಡ ಇರಲ್ಲ. ಅದು ಚಿಕ್ಕ ಮಗುಗೆ ಕೂಡ ಅವ್ರಂದರೆ ಗೊತ್ತಿರೋದು. ಅವ್ರ ಸಾಂಗ್ಸ್ ಆಗಿರ್ಬೋದು, ಅವ್ರ ಡ್ಯಾನ್ಸ್ ನೋಡಿರ್ತಾರೆ, ಇಲ್ಲ ಅವ್ರ ಮೂವೀಸ್ ನೋಡಿರ್ತಾರೆ, ರೈಟ್? ಅವರು 2026 ಪಾಲಿಟಿಕ್ಸ್ ಬಂದಿದ್ದು ಒಂದು ಗುಡ್ ಡಿಸಿಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಲೈಕ್ 5 ವರ್ಷದಿಂದ ಒಂದು ಮುಖನ ನೋಡಿ ನೋಡಿ ಇವ್ರಿಗೂ ಸಾಕಾಗ್ಬಿಟ್ಟಿದೆ. ಯಾವುದಾದ್ರೂ ಒಂದು ನ್ಯೂ ಫೇಸ್ಗೆ ಓಟ್ ಹಾಕೋಣ ಅಂತ ಅನ್ಸ್ಬಿಟ್ಟಿರುತ್ತೆ. ಅದು ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಈ ರೀಸನ್ ಕೂಡ ಲೈಕ್ ಪರ್ಸ್ನಲ್ ರಿಸ್ಕ್. ನಾನು ಹೇಳ್ದಂಗೆ ಅವ್ರಿಗೆ 250 to 300 crore ಸ್ಯಾಲ್ರಿ. ಅದನ್ನು ಬಿಟ್ಬಿಟ್ಟು ಒಬ್ಬ ಪಾಲಿಟಿಕ್ಸ್ಗೆ ಬರ್ತಾ ಇದ್ದಾನೆ ಅಂದರೆ ಪೀಪಲ್ ಮಧ್ಯೆ ಒಂದು ಟಾಕ್ ಆಫ್ ದಿ ಟೌನ್ ಅಂತಲೇ ಹೇಳ್ಬೋದು, ರೈಟ್? ಓಕೆ, ಇವನು ಅಷ್ಟು ಸ್ಯಾಲ್ರಿ ಬಿಟ್ಟು ಪಾಲಿಟಿಕ್ಸ್ ಬರ್ತಿದ್ದಾನೆ ಅಂದರೆ ಏನೋ ಒಂದು ರೀಸನ್ ಇದೆ, ಏನೋ ಒಂದು ಗುಡ್ ಮೋಟಿವ್ ಇದೆ ಅಂತ ಅನಿಸುತ್ತೆ, ರೈಟ್? ಸೊ ಅದು ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ ವಿಜಯ್ ಅವ್ರಿಗೆ. ಇಲ್ಲಿ ವೀಕ್ನೆಸ್ ಅಂತ ಹೇಳೋಕ್ಕಾಗಲ್ಲ. ಲೈಕ್ ಫ್ಯಾನ್ಸ್ ವೋಟರ್ಸ್ ಆಗ್ತಾರಾ ಅನ್ನೋದನ್ನ ಒಂದು ಕ್ವಶನ್. ನಾನು ಹೇಳ್ತಾ ಇಲ್ಲ, ರೂಲಿಂಗ್ ಪಾರ್ಟಿಯವರು ಆ ಥರ ಒಂದು ಕ್ವಶನ್ ಇಟ್ಟರು. ಬಟ್ ವಿಜಯ್ ಅವರು ಅದನ್ನೇ
ಒಂದು ಮೀಟಿಂಗಲ್ಲಿ ಕೇಳಿರ್ತಾರೆ ಲೈಕ್ ಸುಮ್ಮನೆ ಸೇರಿರೋ ಜನ ಅಂತೆ ನನಗೆ ಯಾರು ಓಟ್ ಹಾಕಲ್ಲ ಅಂತೆ ಹೌದಾ ಅಂತ ಕೇಳ್ತಾರೆ. ಫ್ಯಾನ್ಸ್ ಗೆಟ್ ಬ್ಲಾಸ್ಟ್ ದೇರ್. இது வெறும் சும்மா கூட்டம், ஓட்டு போட மாட்டாங்கன்னு சொல்றாங்க. அப்படியா? இது என்ன சும்மா கூட்டமா? ಗ್ರೌಂಡ್ ವರ್ಕ್ ಮ್ಯಾಟರ್ಸ್. ಪೀಪಲ್ ಕೂಡ ಸುಮ್ಮನೆ ಹೋಗಿ ಓಟ್ ಹಾಕಲ್ಲ ಅಲ್ವಾ. ನನಗೆ ಕಷ್ಟ ಇದ್ದಾಗ ನೀನು ಎಲ್ಲಿದ್ದೆ ಅಂತ ಒಂದು ಕ್ವಶನ್ ಕೇಳ್ತಾರೆ. ನಮ್ಮೂರಲ್ಲಿ ಈ ಥರ ಕರೆಂಟೇ ಇರಲ್ಲ, ಆವಾಗ ನೀನು ಎಲ್ಲಿದ್ದೆ? ನಮ್ಮೂರಲ್ಲಿ ರೋಡ್ಸೇ ಇರಲ್ಲ, ಆವಾಗ ನೀನು ಎಲ್ಲಿದ್ದೆ? ಈ ಥರ ತುಂಬ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅವ್ರ ಮಧ್ಯ ಒಂದು ಪಾಸಿಟಿವ್ ಆಗಿ ಇರಬೇಕು ಅಂದರೆ ಯು ಹ್ಯಾವ್ ಟು ಬಿ ವಿತ್ ಪೀಪಲ್. ಅವಾಗಲೇ ದೇ ವಿಲ್ ಬಿಲೀವ್ ದಟ್ ನೀನೇನೋ ಒಂದು ಮಾಡ್ತೀಯ. ಓಕೆ, ನೀನೇನೋ ಒಂದು ಮಾಡ್ತಾವೆ ನಮಗೋಸ್ಕರ, ಓಕೆ ಓಟ್ ಹಾಕೋಣ. ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ 2024 ಓಕೆ ಸುಮ್ಮನೆ ಯಾವುದೋ ಒಂದು ಕತೆಗಳು ಹೇಳ್ತವನೆ ಅಂತ ಜನ ಅಂದ್ಕೊಂಡು. ಬಟ್ ಆಫ್ಟರ್ ಕೆ ಫಸ್ಟ್ ಕಾನ್ಫರೆನ್ಸ್, ಓಕೆ ಫಸ್ಟ್ ಕಾನ್ಫರೆನ್ಸೇ ಮುಗಿಸ್ತಾ ಇರ್ಬೋದೇನೋ ಪಾಲಿಟಿಕ್ಸಲ್ಲಿ ಅಂತ ಒಂದು ಸ್ವಲ್ಪ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2025 ಕೇಳಿದ್ರು. ಓಕೆ ಇನ್ನೂ ಎಷ್ಟು ದೂರ ಹೋಗ್ತಾನೋ ನೋಡೋಣ ಅಂತ ಒಂದು ಕ್ವಶನ್. ಸೊ ಲಾಸ್ಟ್ ಪಾರ್ಟ್, ಮೈ ಹಾನೆಸ್ಟ್ ವರ್ಡ್. ಸೊ ಅವರು ಪಾಲಿಟಿಕ್ಸ್ ಬಂದಿದ್ದು ರೈಟ್ ಡಿಸಿಷನ್ನ ನನ್ನ ಪ್ರಕಾರ. ಎಸ್, ಸಿನಿಮಾಯಿಂದ ಬಂದಿದ್ದ ಪೊಲಿಟಿಕಲ್ ಲೀಡರ್ಸ್ ಕೂಡ ಇದ್ದಾರೆ. ವಿಜಯ್ ಕ್ಯಾನ್ ಬಿಕಮ್ CM. ವಿಜಯ್ ಅವರ ಪೊಲಿಟಿಕಲ್ ಜರ್ನಿ ರಿಯಲ್. ಸುಮ್ಮನೆ ಯಾವುದೋ ಕಾಸ್ಗಾಗಿ ಬಂದಿಲ್ಲ, ಸುಮ್ಮನೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಯಾವುದೂ ಹೇಳಿಲ್ಲ. ಈಸ್ ಟೆಲ್ಲಿಂಗ್ ಪ್ರಾಕ್ಟಿಕಲಿ ಏನು ಪಾಸಿಬಲ್ ಅದನ್ನ ಮಾಡೇ ಮಾಡ್ತೀನಿ ಅಂತಲೇ ಡೈರೆಕ್ಟಾಗಿ ಹೇಳಿದ್ದಾರೆ. ಕರೂರ್ ಇನ್ಸಿಡೆಂಟ್ ಲೈಕ್ 41 ಪೀಪಲ್ ಡೆತ್ ಅಲ್ವಾ, ಅದು ಒಂಥರ ತುಂಬಾ ಹಾರ್ಟ್ ಬ್ರೇಕ್ ಆಯಿತು. ಅವ್ರಿಗೆ ಬೇಕಾಗಿರೋದು ಒಂದು ಜಾಗ ಬ್ರೋ. ರೂಲಿಂಗ್ ಪಾರ್ಟಿಗೆ ಗೊತ್ತು, ಓಕೆ ಇವನು ದೊಡ್ಡ ಆ್ಯಕ್ಟ್ರು, ಇವ್ನು ನೋಡೋಕ್ಕೆ ತುಂಬ ಜನ ಬಂದೇ ಬರ್ತಾರೆ ಅಂತ ಗೊತ್ತು ತಾನೆ. ಅವನಿಗೆ ಒಂದಷ್ಟು ಒಂದು ಗ್ರೌಂಡ್ ಕೊಟ್ಟಿದ್ರೆ ಏನಾಗಿರೋದು. ಹಿಂಗಿರೋದು ಒಂದು ಸ್ಟ್ರೀಟ್ ಬ್ರೋ, ಹಿಂಗಿದೆ, ತುಂಬ ಕಂಜೆಸ್ಟೆಡ್. ಲೈಕ್ ಅಲ್ಲಿ ಕೂಡ ಮೋರಿ ಅದು ಇದು ಅಂತ ತುಂಬ ಲೈಕ್ ಅದೇ ಟೈಮ್ಗೆ ಈ ಬಸ್ ಬಿಡೋದು, ಆಂಬುಲೆನ್ಸ್ ಕಳಿಸೋದು ಸುಮ್ಮನೆ ಇದೆಲ್ಲ ನಡೆದಿದೆ. ಅಲ್ಲಿ CBI ಎನ್ಕ್ವೈರಿ ಕೂಡ ಆಗಿದೆ. ಅಲ್ಲಿ ವಿಜಯ್ ಅವ್ರ ಮೇಲೆ ಏನು ತಪ್ಪಿಲ್ಲ ಅಂತಲೂ ರಿಸಲ್ಟ್ಸ್ ಬಂದಿದೆ. ವಿಜಯ್ ಇಸ್ ಬೀಯಿಂಗ್ ವಿಜಯ್. ಈ ನಡುವೆ ಅಂತೂ ಲೈಕ್ ಮೊನ್ನೆ ಕೂಡ ರ್ಯಾಲಿ ಹೋಗ್ತಿದ್ದಾರೆ, ಲೈಕ್ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಲೈಕ್ ಅವ್ರಿಗೆ ಎಳ್ನೀರು ಕೊಡೋದೇನು, ಗಿಫ್ಟ್ಸ್ ಕೊಡೋದೇನು, ಯಾವುದೋ ಒಂದು ಆಂಟಿ ಲೈಕ್ ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ. ವಾವ್, ಪೀಪಲ್ ಅವ್ರನ್ನ ತಮಿಳಲ್ಲಿ ಹೇಳ್ತಾರೆ ಲೈಕ್ ಕೊಂಡಾಡಿக்கிட்டு இருக்காங்க. ಪೀಪಲ್ ಆರ್ ಜಸ್ಟ್ ಸೆಲೆಬ್ರೇಟಿಂಗ್ ಹಿಮ್. Everyone is tired of ruling party, DMK, ADMK. Everyone is tired bro. They need a new political leader ಅಷ್ಟೇ. ಸೊ ದಿಸ್ ಇಸ್ ದಿ ಗುಡ್ ಟೈಮ್. ನಾನು ಬಿಟ್ಟರೆ ಈ ವಿಡಿಯೋ ಎಷ್ಟು ನಿಮಿಷ ಮಾತಾಡಿದೆ ಅಂತಲೂ ಗೊತ್ತಿಲ್ಲ. ಮಾತಾಡ್ತಾನೆ ಇದ್ದೀನಿ, ಅದು ಕಟ್ ಮಾಡಿ ಹಾಕ್ತೀನಿ. ತುಂಬ ಮಾತಾಡಿದ್ರೆ ನಿಮಗೂ ಇಷ್ಟ ಆಗಲ್ಲ, ನೀವು ನೋಡಲ್ಲ. ಸೊ ನೀವು ಹೇಳಿ ಕಮೆಂಟ್ಸಲ್ಲಿ, ವಿಜಯ್ ಅವರು CM ಆಗ್ತಾರಾ ಆಗಲ್ವಾ, ಇಲ್ಲ ಅವ್ರು ನಿಂತಿರೋ ಜಾಗದಲ್ಲಿ ಮಾತ್ರ MLA ಆಗಿ ಉಳ್ಕೋತಾರ, ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಈ ಥರ ಸಿನಿಮಾ ಪ್ಲಸ್ ಪಾಲಿಟಿಕ್ಸ್ ಪ್ಲಸ್ ರ್ಯಾಂಡಮ್ ಥಾಟ್ಸ್ ಎಲ್ಲನೂ ಆಗ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಷ್ಟೇ. ಮತ್ತೆ நீங்க சொல்றத இந்த விஜய் கேட்பான். கான்ஃபிடென்ட்டா இருங்க, நல்லதே நடக்கும். வெற்றி நிச்சயம், வெற்றி நிச்சயம்.